ನಮ್ಮ ಕುಮಾರಸ್ವಾಮಿ ಅವರ ತೀರಾ ಕೆಲವು ರೈತರು ಹೋಗಿ ಚರ್ಚೆ ಮಾಡಲಾಗಿ ಅವರು ಪಕ್ಷದ ಕಚೇರಿಯಲ್ಲಿ ಮಾಜಿ ಶಾಸಕರು ಮಾಗಡಿಯ ಮತ್ತೆ ಇನ್ನಿತರ ಅನೇಕ ಮುಖಂಡರುಗಳು ರೈತರುಗಳು ಎಲ್ಲ ಒಂದು ಸಭೆ ಮಾಡಲಾಗಿ ಅವರ ಅಹವಾಲು ಮೇಲೆ ಏನು ಹಿಂದೆ 2000 ಎಕರೆ ಈಗ ಅಧ್ಯಕ್ಷರು ಹೇಳೋದ ಪ್ರಕಾರ ಗವರ್ಮೆಂಟ್ ಲ್ಯಾಂಡ್ ಇತ್ತು ಅದ್ರಲ್ಲಿ 750 ಎಕರೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಯಾಕೆ ಬಂತು ಅಂದ್ರೆ ನಮ್ಗೆ ಅನುಮಾನ ಆದದ್ದು. ನಾವು ಹೀಗೆ ಆಗದೆ ಅಂತ ಹೇಳ್ತಾ ಇಲ್ಲ, ನಮ್ಮ ಕುಮಾರಸ್ವಾಮಿ ಅವರಾಗ್ಲಿ ನಾವು ಅಲ್ಲಿ ನಿಖಿಲಣ್ಣ ಅಲ್ಲಿ ಅನುಮಾನ ಆದೆ. 2000 ಎಕರೆ ಇದ್ದಂತ ಮೊದಲು ಫಸ್ಟ್ ನೋಟಿಫಿಕೇಶನ್ ಅಲ್ಲಿ 750 ಎಕರೆ ಬರಬೇಕಾದ್ರೆ ಏನ್ ಇವರು ಕಾಂಗ್ರೆಸ್ನ ಮುಖಂಡರುಗಳಿಗೆ ಮಂಜೂರಾತಿಗಳನ್ನ ಮಾಡ್ಕೊಂಡು ಮಂಜೂರಾತಿಯಲ್ಲಿ ದುಡ್ಡನ್ನ ಹೊಡೆದು ಇವರೆಲ್ಲ ಲಪ್ಟಾಯಿಸ್ಬೇಕು ಅನ್ನೋ ಒಂದು ರೈತರ ಒಂದು ಏನು ಅಹವಾಲು ಹೇಳಿದ್ದಾರೆ, ಅದ್ರ ಮುಖಾಂತರ ಮಾತಾಡಿದ್ರೆ ಹೊರತು ಅದು ಆಗಿದೆಯೋ ಬಿಟ್ಟಿದೆಯೋ ತನಿಖೆ ಆಗ್ಲಿ ಅದು ಗೊತ್ತಾಗ್ಲಿ. ಅಧಿಕಾರ ಕೊಡ್ಲಿಲ್ಲ ಅನ್ಬಿಟ್ಟು ಸಿದ್ದರಾಮಯ್ಯರ ಮೇಲೆ ತೋರಿಸ್ಬೇಕಾದ ಪಾಪನ ಯಾರ್ಯಾರ ಮೇಲೂ ತೋರ್ಸೋಕಾಯ್ತದ? ನೋಡ್ರಿ, ದೇವೇಗೌಡರು ಸಾಹೇಬ್ರು ಪಕ್ಷನ 59 ಕಟ್ಟವ್ರೆ, 116 ಕಟ್ಟವ್ರೆ, 16 ಸೀಟ್ MP ಆಗಿ ಪ್ರಧಾನ ಮಂತ್ರಿನೂ ಆಗವ್ರೆ. ಇವ್ರೇನ್ರಿ ಆಗವ್ರೆ? ಇವ್ರ ಅರ್ಹತೆ ಏನ್ರಿ? ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುದು ಎಷ್ಟು ಕಷ್ಟ ಅಂತ ಯಡಿಯೂರಪ್ಪರು ನೋಡವ್ರೆ, ಶ್ರೀರಾಮುಲು ನೋಡವ್ರೆ, ಇನ್ನು ಅನೇಕ ನಾಯಕರುಗಳು ನೋಡವ್ರೆ. ಇವರು ಅದೇ ರೀತಿ ಕಟ್ಲಿ ಹಾಕಿ ಈಗ ಅಧಿಕಾರ ಕೊಡ್ಲಿಲ್ವಲ್ಲ, ಈಗ CM ಕುರ್ಚಿ ಕೊಟ್ಟಿಲ್ವಲ್ಲ, ಒಂದು ಅಧಿಕಾರ ಕಟ್ಲಿ ಹಾಕಿ ಮತ್ತೆ ಗ್ರೇಟರ್ ಬೆಂಗಳೂರಿಗೂ ಅಪ್ಪನಕುಪ್ಪೆ ರಮೇಶ್ ಅಣ್ಣ ಇದ್ದಂತದ ರಾಜೀನಾಮೆ ಕೊಡಿಸ್ಬಿಟ್ಟು ಡೈರೆಕ್ಟರ್ ಮಾಡ್ಕೊಂಡವ್ರೆ ಅಂತ ನಮ್ಗೆ ತಿಳಿದು ಬಂದಿರ್ತದೆ. ಆಗಿರುವಾಗ ನಮ್ಗೆ ಇಲ್ಲಿ ರೈತರಿಗೆ ನಾವು ಅನ್ಯಾಯ ಆಗಕ್ಕೆ ಬಿಡಬಾರ್ದು ಅನ್ನೋದೇ ನಮ್ಮ ನಾಯಕರ ಉದ್ದೇಶ ಹೊರತು ನಿಖಿಲ್ ಅಣ್ಣ ನಮ್ಮ ತಂದೆಗೆ ಏನೋ ಅಂದ್ಬಿಟ್ಟು ಹೇಳಿಲ್ಲ. ಒಬ್ಬ ಮಾಜಿ ಪ್ರಧಾನಿ ಮಗ ಮತ್ತೆ ಕೇಂದ್ರದ ಮಂತ್ರಿ ಆಗಿರುವಂತವ್ರಿಗೆ ಗೌರವ ಸೂಚಿಸಕ್ಕೆ ಅವರು ಗೌರವಯುತವಾಗಿ ಮಾತಾಡವ್ರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.